ಇಂದಿನ ಪತ್ರಿಕೆಗಳ ಎಣುಕುನೋಟ. ಮತ ಹಕ್ಕು ಚಲಾಯಿಸಿ, ಪ್ರಜಾಪ್ರಭುತ್ವ ರಕ್ಷಿಸಿ, ದೇಶದ ಮತದಾರರಿಗೆ ಪ್ರಧಾನಿ ಮೋದಿ ಕರೆ. ಆರ್ಥಿಕ ಸಾಮಾಜಿಕ ಸಬಲೀಕರಣಕ್ಕೆ ಆದ್ಯತೆ, ಪಿಎಂ ಜನ್ಮನ್ ಯೋಜನೆಗೆ ಪೂವನಹಳ್ಳಿ ಆಯ್ಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಿರ್ದೇಶನ. ಶಿಕ್ಷಣ ಸುಧಾರಣಾ ಸಮಿತಿ ರಚನೆ, ತಾಲೂಕು ಮಟ್ಟದಲ್ಲಿ ಶಾಸಕರ ನೇತೃತ್ವದ ಸಮಿತಿ, ಶಿಕ್ಷಣ ಇಲಾಖೆ ಮಾಹಿತಿ. ರಾಜಧಾನಿಯಲ್ಲಿ ಜಿಟಿ ಮಳೆ, ಜನಜೀವನ ಸಂಚಾರ ಅಸ್ತವ್ಯಸ್ತ, ದಿನವಿಡೀ ಮೋಡ ಕವಿದ ವಾತಾವರಣ, ರಜೆ ದಿನ ಮನೆ ಬಿಟ್ಟು ಬಾರದ ಜನ. ಅಂಡರ್ 19 ಮಹಿಳಾ ಟಿ20 ವಿಶ್ವಕಪ್ ಪಂದ್ಯಾವಳಿ, ವಿಂಡೀಸ್ ವಿರುದ್ಧ ಭಾರತಕ್ಕೆ ಜಯ, ಟೀಂ ಇಂಡಿಯಾದ ಶುಭಾರಂಭ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬೆಳಗಾವಿಯ ಹಿಡ್ಕಲ್ನಲ್ಲಿ ರಾಜ್ಯದ ಮೊದಲ ಡೋಮ್ ಮಾದರಿ ಪಕ್ಷಿಧಾಮ, ಹಣಕಾಸು ಇಲಾಖೆಯಿಂದ ಹಸಿರು ನಿಶಾನೆ. ಕುಂಭದಲ್ಲಿ ಅಗ್ನಿ ಅವಘಡ, 18 ಟೆಂಟ್ಗಳು ಸುಟ್ಟು ಭಸ್ಮ. ಇಂದು ಟ್ರಂಪ್ ದರ್ಬಾರ್ ಶುರು, ಅಮೆರಿಕ 47ನೇ ಅಧ್ಯಕ್ಷರಾಗಿ ಪದಗ್ರಹಣ, ಶ್ವೇತಭವನದಲ್ಲಿ ಸಂಭ್ರಮ. ಹಮಾಸ್ ಇಸ್ರೇಲ್ ತಾತ್ಕಾಲಿಕ ಕದನ ವಿರಾಮ ಕೊನೆಗೂ ಜಾರಿ, 3 ಗಂಟೆ ವಿಳಂಬ ಬಳಿಕ ಸಮರ ಸ್ಥಗಿತ. ಆಸ್ಟ್ರೇಲಿಯನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ 8ರ ಘಟ್ಟಕ್ಕೆ ಸಬಲೆಂಕಾ, ಗಾಲ್ಫ್ ಕ್ವಾರ್ಟರ್ ಫೈನಲ್ಸ್ಗೆ ಜೋಕೋವಿಚ್, ಅಲ್ಕರಾಜ್, ಜ್ವೆರೇವ್.